ಕಲ್ಲು ಬಾರ್ಕಲ್ಲು. ಯಾರಿಗೋಸ್ಕರ ಹಾಕೊಂಡು ಬೈದಿದ್ದೀನಿ ನೀನು ಬಾರ್ಕಲ್ಲು ಹಸಿರು ತಗೋಲು ಅಂತಕ್ಕಂಥದ್ದನ್ನು ನೀನು ಫಸ್ಟ್ ನನ್ಗೆ ಹೇಳ್ಬೇಕು. ನಾವು ಮುಂದೆ ಬರೋದೀವಿ. ನಿನಗೇನಾದ್ರೂ ತಾಕತ್ತಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸ್ವಾಮೀಜಿಗಳನ್ನೇನು ಉಚ್ಚೇತನೆ ಮಾಡಿ ಅಲ್ಲೇನು ನೀನು ಗೆದ್ದು ತೋರಿಸು. ನಾನು ಅವತ್ತು ನಿನಗೆ ಒಪ್ಪಿಗೆಂತೀನಿ. ನಾನು ಸಮಾಜನ ಬಳಸಿಕೊಂಡು ಅಲ್ಲಿ ಇದ್ದಲಿಗೆ ಅಂತ ಬರುತ್ತೆ. ನೀವು ನೋಡಿರಲಿಲ್ಲ, ಓದಿವಿ. ಸ್ವಾಮೀಜಿ ಅವ್ರನ್ನ ಪ್ರತಿ ಹಳ್ಳಿಯಲ್ಲಿ ಕರ್ಕೊಂಡು ಅಡ್ಡಾಡನೇತ ನಾವ್ ಇದು ಓಟಕ್ಕಲ್ಲ ಅಂತ ಹೇಳಿದ್ರು. ಯಾರಿಗೆ ಹೇಳಿದ್ರು? ಆದ್ರೂ ನಮ್ಮ ಸಮಾಜದ ವ್ಯಕ್ತಿ ಯುವಕ ಜನ ಬೆಳಿಬೇಕು ಅಂತ ಹೇಳಿ ಪ್ರತಿ ಹಳ್ಳಿ ಕರ್ಕೊಂಡು ನಿನ್ನ ಮತ ಹಾಕ್ಸ್ಕೊಂಡು ಏನ್ ನೋಡ್ಬೇಕು, ಭಾರತೀಯ ಜನತಾ ಪಕ್ಷ ಗೌರ್ಮೆಂಟ್ ಇದ್ದಾಗ ಈ ಹೋಗಿ ಬಾರ್ಕಲ್ತಾಣಂಗ ಬಡ್ದು ಬಿಡ್ತಾನ ಬರ ಬ್ಯಾರ್ನಲ್ಲ. ಎಲ್ಲೈತಪ್ಪ ನೀನ್ ಬಾರ್ಕಲ್ಲು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಒಂದೊಮ್ಮನಿ ಮಕ್ಕಂತಿ, ಭಾರತೀಯ ಜನತಾ ಪಕ್ಷ ಇದ್ದಾಗ ಒಂದೊಮ್ಮನಿ ಮಾಡ್ತಿ. ಈ ಡೋಂಗಿ ಪಂಚಮಶಾಲಿ ಬ್ಯಾರ ನಮಗೆ. ನಾನೀಗ ಹೇಳಕತ್ತೀನಿ, ಈಗೇನು ಉಚ್ಚಾಟನೆ ಮಾಡಿ ನೀನು ಇದನ್ನು 24 ಗಂಟೆ ವಾಪಸ್ ಪಡೆದ ತೀರಿಗೆ ಶಿವ ಬಸವಂಜಯ ಮೃತ್ಯುಂಜಯ ಸ್ವಾಮಿ ಪಾದಾರ ಗುಂದಗಳಿಗೆ ನಮಸ್ಕಾರ ಮಾಡದಿದ್ರೆ ಹುಲಗುಂದ ಕ್ಷೇತ್ರಕ್ಕೆ ನಾವು ಬರಬೇಕಾಗತ್ತೆ. ಇದು ಕಾಟಿ ಘಟಕದಿಂದ ಎಚ್ಚರಿಕೆ ಕೊಡಕತ್ತೀನಿ ನಿನಗೆ. ನಾವು ಉತ್ಸಾಹಕರ ಮಾಡ್ತೀಯ? ಜಯ ಮೃತ್ಯುಂಜಯ ಸ್ವಾಮೀಜಿ ಇವತ್ತು ಭಾರತ ದೇಶದಲ್ಲಿ 750 ಕಿಲೋಮೀಟರ್ ಪಾದಯಾತ್ರೆ ಮಾಡಿದಂತ ಏಕೈಕ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಎಂಬುದು ಇಡೀ ರಾಜ್ಯ ಹೇಳ್ತೈತೆ, ಇಡೀ ದೇಶ ಹೇಳ್ತೈತೆ. ಅಂತ ಸ್ವಾಮಿಗಳನ್ನು ಯೂಸ್ ಮಾಡ್ಕೊಂತ್ರಿ. ನಿಮ್ ಕೆಲಸ ಶಾಸಕನಾದ್ಮೇಲೆ ಕೈ ಬಿಡ್ತೀರಿ, ಏನೋ ಆರೋಪ ಮಾಡಿ. ಮಠ ನೀನು ಕೀಲಕ್ಕೆ ಮಂದಿಯಲ್ಲ, ಆ ಮಠ ನೋಡಿ ಹೆಂಗೈತೆ? ಕೂಡಲ ಸಂಘ ಪೀಠ ಮಠ ಕೀಲಕ್ಕೆ ಅಲ್ಲಪ್ಪ. ಮುರುಕದೊಂದು ಮನ್ಸ ಐತಿ, ಎಲ್ಲಿ ಬೇಕಾದ್ರೆ ಸೋರ್ತೈತಿ. ಇದು ಮಠ ಉದ್ಧಾರ ಮಾಡ್ಯಾನಂತೆ, ಟ್ರಸ್ಟ್ ಉದ್ಧಾರ ಮಾಡ್ಯಾನಂತೆ. ಏನು ನಾನು ಇವತ್ತು ಹೇಳಕತ್ತೀನಿ, ಈತ ಆ ಮಠಕ್ಕೆ ಮತ್ತೆ ಒಬ್ಬ ಸ್ವಾಮಿನ ತರ್ತಾನ. ಆ ಸ್ವಾಮಿನ ಅಲ್ಲೇ ಎಲ್ಲಿ ಇಲ್ಕಲ್ ಬಾಡಿಗೆ ನಿಲ್ಸ್ಬೇಕು ನಾವು. ನಮ್ಗೆ ಇಲ್ಲಿ ಅವಕಾಶ ಇಲ್ಲ, ಇಲ್ಲಿ ಬಂದ್ರೆ ಅವಕಾಶ ಇಲ್ಲ. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಇರ್ತಕ್ಕಂಥ ಅವಕಾಶಗಳು ನೀವೆಲ್ಲರ ಅರ್ಥ ಮಾಡ್ಕೋಬೇಕು. ಅಂತ ಸ್ವಾಮಿಗಳು ಸಿಗೋದು ಬಹಳ ವಿರಳ. ಇವತ್ತು ಸಮಾಜಕ್ಕೋಸ್ಕರ ತುಯ ಮೀಸಲಗೋಸ್ಕರ ಇವತ್ತು 10 ಲಕ್ಷ ಜನ ಸೇರಿದ್ರೆ ಇಲ್ಲಿ ಬೆಂಗಳೂರಲ್ಲಿ ನೋಡಿದ್ರ? ಅವತ್ತು ನೋಡ್ಬೇಕು ಅರ್ಬಟ್ಟಿತ್ತು. ನಾನು ಇವತ್ತು ಕಾಶಪ್ಪನವ್ರೆ, ನೀವು ಇವತ್ತು 24 ಗಂಟೆ ಒಳಗ ನಾವು ಟೈಮ್ ಕೊಡಕತ್ತೀವಿ. ಇಡೀ ಇಲ್ಲ ಪಂಚಮಶಾಲಿ ಸಮಾಜ ಉನಗುಂದ ನಿನ್ನ ಮಂತ್ರಿಗೆ ಬರಬೇಕಾಗತ್ತೆ. ತಾವೆಲ್ಲರೂ ಬಂದು ಕೇಳೋದಕ್ಕೆ ಧನ್ಯವಾದವನ್ನು ತಿಳಿಸಿ ನಾನು